ಮದ್ಯದ ದರ ಫೋರ್ತ್ ಸ್ಲ್ಯಾಬ್ವರೆಗೆ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ವಿ. ಬೀರದು 10 ರೂಪೀಸ್ ಇನ್ಕ್ರೀಸ್ ಮಾಡಿದ್ವಿ. ಬಿಕಾಸ್ ಬೇರೆ ನೆರೆ ರಾಜ್ಯಗಳಿಗಿಂತ ನಾವು ಇನ್ನೂ ಕಡಿಮೆನೇ ಇದ್ದೀವಿ. ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಆ ಫೋರ್ತ್ ಸ್ಲ್ಯಾಬ್ ಏನದಲ್ಲ ಅಲ್ಲಿ ಕಡಿಮೆನೇ ಇದ್ದೀವಿ. ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಏರಿಸಿಲ್ಲ ನಾವು, ಬೇರ್ದು ಮಾತ್ರ ಏರಿಸಿದ್ದು. ಇದು ನಿರಂತರ ನಡೀತಕ್ಕಂಥದ್ದು. ಯಾವುದೇ ಸರ್ಕಾರಗಳು ಬಂದಾಗ ವ್ಯವಹಾರ ನೋಡಿಕೊಂಡು, ಯಾಕಂದರೆ ಅವರು ಬೇರೆ ಸ್ಟೇಟ್ಗಳದ್ದು ನಮ್ಮದು ನೋಡಿಕೊಂಡು ರೇಟ್ ಹೆಚ್ಚು ಕಡಿಮೆ ಮಾಡ್ತಕ್ಕಂಥದ್ದು ಮಾಡ್ತಾ ಇರ್ತೀವಿ. ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಕಡಿಮೆ ಮಾಡಿದ್ದೆ ನಾವು ಬಂದ ನಂತರ. ಸರ್, ಈಗ ಬೆಲೆ ಹೆಚ್ಚಳದಿಂದ ಕುಡುಕರ ಸಂಖ್ಯೆ ಕಮ್ಮಿ ಆಗಲ್ವಾ? ಒಳ್ಳೆಯದಲ್ಲ, ಒಳ್ಳೆಯದಲ್ಲ. ಟಾರ್ಗೆಟ್ ಸೆಕೆಂಡ್ರಿ. ಆವಾಗಲೂ ಯಾಕೆ ಇಟ್ಟಿದ್ದೀವಿ, ಇನ್ನು ಬಂದೇ ಮಾಡಬೇಕಾಗಿತ್ತು. ಮತ್ತು ನಾವು ಹಿಂದ್ಗಡೆ ಕೆಲವು ರಾಜ್ಯಗಳು ಮಾಡಿ ಕೈ ಸುಟ್ಕೊಂಡು ಮತ್ತೆ ಪ್ರಾರಂಭ ಮಾಡಿದ್ದು. ಕೆಲವು ಕಡೆ ಈ ಅಕ್ರಮ ದಂಧೆ ನಡೀತಕ್ಕಂಥದ್ದು, ಕಳ್ಳಬಟ್ಟಿ ನಡೀತಕ್ಕಂಥದ್ದು, ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಕ್ಕಂಥದ್ದು. ಈ ಬಂದ್ ಮಾಡೋದ್ರಿಂದ ಆಗ್ತಕ್ಕಂಥ ಅನಾಹುತಗಳು ಇದ್ದದಕ್ಕಿಂತಲೂ ಹೆಚ್ಚಿಗೆ ಕಾಣ್ತಕ್ಕ. ಆದ್ದರಿಂದ ನಾವು ಬಂದ್ ಮಾಡಲಾರ್ದೆ ಕ್ವಾಲಿಟಿ ಡ್ರಿಂಕ್ಸ್ ಕೊಡೋಣ ಅಂತಕ್ಕಂಥದ್ದನ್ನು ನಾವು ಇದನ್ನು ಕಂಟಿನ್ಯೂ ಮಾಡಿದ್ದೀವಿ. ಶಕ್ತಿದಟ್ಟು ಕ್ವಾಲಿಟಿ ಡ್ರಿಂಕ್ಸ್ ಕೊಡಬೇಕು. ಅದನ್ನು ನಾವು ತಮಿಳು, ಆಂಧ್ರ ನೋಡಿದರೆ ಈ ಒಂದು ಫೋರ್ತ್ ಸ್ಲ್ಯಾಬ್ವರೆಗೂ ನಮ್ಮ ಡ್ರಿಂಕ್ಸು ಕ್ವಾಲಿಟಿ ಇದೆ, ಅದಕ್ಕಿಂತ ಕ್ವಾಲಿಟಿ. ಆದ್ದರಿಂದ ನಮ್ದು ಎಕ್ಸ್ಪೋರ್ಟ್ ಆಗ್ತಿತ್ತು. ಇದನ್ನು ಅವ್ರು ಕಂಟ್ರೋಲ್ ಮಾಡಿದ್ದಾರೆ, ಅದು ಕಷ್ಟ ಆಗ್ತದೆ. ಇಲ್ಲ, ಅಂಥ ಪ್ರತಿಭಟನೆ ಆಗೋದಿಲ್ಲ. ಪ್ರತಿಭಟನೆ ಕುಡಿಯೋರ ಸಂಖ್ಯೆ ಕಡಿಮೆ ಆದ್ರೆ ಒಳ್ಳೆಯದಲ್ಲ. ಅಲ್ಲ ಸರ್, ನಿಮ್ಮ ಸರ್ಕಾರ ಬಂದ ಮೇಲೆ 3 ಬಾರಿ 3ನೇ ಸಲ ಹೆಚ್ಚಿಗೆ ಮಾಡ್ತಿರೋದ್ರೆ ಮೇಲಿಂದ ಮೇಲೆ ನಮಗೆ ಯಾಕೆ ಬರೀ ಅನ್ನುವಂಥದ್ದು ಮಾತು. ಇಷ್ಟಾಗಿಯೂ ಬೇರೆ ರಾಜ್ಯಗಳಿಗಿಂತ ನಮ್ಮದು ಕಡಿಮೆ ಇದೆ. ಯಾವುದು ಪ್ರೀಮಿಯಂ ಇದು ಸ್ಲ್ಯಾಬ್ 4ರವರೆಗೆ ಏನು ಸ್ವಲ್ಪ ಚೀಪ್ ಲಿಕ್ಕರ್ ಇರ್ತೀವಿ, ಅದು ಕಡಿಮೆ ಇದೆ. ಪ್ರೀಮಿಯಂ ಬ್ರ್ಯಾಂಡ್ ನಮ್ಗಿಂತ ಬೇರೆ ರಾಜ್ಯಗಳಕ್ಕಿಂತ ನಮ್ದು ಸ್ವಲ್ಪ ಹೆಚ್ಚಿದೆ. ಬೇರೆಯವ್ರು ಮಾತಾಡೋದೇನಂದ್ರೆ ಗ್ಯಾರಂಟಿಗೆ ರೊಕ್ಕ ಕಡಿಮೆ ಆಗುತ್ತೆ, ಅದಕ್ಕೆ ಸರಿಯಾದ ರೇಟ್ ಹೆಚ್ಚು ಮಾಡ್ತಾರೆ. ಹಿಂದಿನವರೆಲ್ಲ ಹೆಚ್ಚು ಮಾಡಿದ್ರಲ್ಲ, ಅವ್ರು ಯಾವುದಕ್ಕೆ ಹೆಚ್ಚು ಮಾಡಿದ್ರು? ಈ ಥರ ಮಾಡಿದ್ರು ಅಲ್ಲಲ್ಲ, ಪ್ರತಿ ವರ್ಷ ಪ್ರತಿ ಸರ್ಕಾರಗಳು ಹೆಚ್ಚು ಮಾಡ್ಕೊತ ಬಂದಿದ್ದಾರೆ. ಹೇಳ್ತಿದ್ದೀನಿ ನಾನು, ಪ್ರತಿ ವರ್ಷ ಹೆಚ್ಚು ಮಾಡ್ಕೊತ ಬಂದಿದ್ದಾರೆ. ಆವಾಗ ಅದಕ್ಕೆ ಹೆಚ್ಚು ಮಾಡಿದ್ರು ಅವರು? ಪ್ರತಿ ವರ್ಷ ಅನ್ನೋದಕ್ಕಿಂತ 3 ಸರಿ ಆಯ್ತಲ್ಲ ಸರ್. ಇಲ್ಲ, ನಮ್ದು 2 ವರ್ಷದಲ್ಲಿ 3 ಸಲ. ವರ್ಷಕ್ಕೊಂದ್ಸಲ ಆಗಲಿ ಅಷ್ಟೇ. ನಾನು ಪ್ರೀಮಿಯಂ ಬ್ರ್ಯಾಂಡ್ ರೇಟು ಕಡಿಮೆ ಮಾಡಿದ್ದೀನಲ್ಲ, ಅದನ್ನು ಹೇಳ್ಬೇಕಲ್ಲ. ನಾನು 2 ಸಲ ಮೊದಲು 8 ತಿಂಗಳಿದ್ದಾಗೂ ಪ್ರೀಮಿಯಂ ಬ್ರ್ಯಾಂಡ್ ಕಡಿಮೆ. ಅವ್ರವ್ರದಪ್ಪ, ಅವರಿಬ್ಬರು ಅವ್ರು ಮಾತಾಡಿದ್ರು, ಅವ್ರು ಮಾತಾಡ್ರು. ಅವ್ರು ಚಾಲೆಂಜ್ ಮಾಡಿದರು ಶಿವಾನಂದ ಪಾಟೀಲ್ರು. ಅದಕ್ಕೆ ಅವರು ನಾ ರಾಜೀನಾಮೆ ಕೊಡ್ತೀನಿ, ಅವರು ಕೊಡಲಿ ಅಂತ ಹೇಳಿದ್ದಾರೆ. ಶಿವಾನಂದ ಪಾಟೀಲ್ ಅವ್ರ ಅಪ್ಪನಿಗೆ ಹುಟ್ಟಿದ್ರೆ ರಾಜೀನಾಮೆ ಕೊಡೋದು ಅಂದ್ರೆ ಇವರಿಗೆ ರಾಜೀನಾಮೆ ಕೊಟ್ಟು ಅದನ್ನ ಪ್ರೂವ್ ಮಾಡಿದ್ರು. ಈಗ ಇವರು ಅದನ್ನ ತಗೊಂಡು ನೋಡ್ಕೋಬೇಕಲ್ಲ. ನೀವೆಲ್ಲ ಹೇಳಿ, ನಾನು ಹೇಳ್ತೀನಿ. ನಿಮ್ಮ ಪಕ್ಷದವ್ರು ಹೇಳಿದಾರೆ. ಇಲ್ಲ, ನೀವು ಹೇಳಿ, ನಾವು ಹೇಳೋಣ. ಏನಪ್ಪ, ಯಾರ್ಯಾರು ಅಪ್ಪ ಹುಟ್ಟಿದೆ ಅಂತೇಳಿ ಮಾತಾಡಿದೆಯಪ್ಪ, ಅದಕ್ಕೂ ರಾಜೀನಾಮೆ ಕೊಟ್ಟರು, ನಿಂದು ಹೇಳು ಅಂತ ಹೇಳು. ಅಲ್ಲ, ಅಂದ್ರೆ ತಾವೊಂದು ಸವಾಲು ಹಾಕಿರ್ತಾರಂದ್ರೆ ಅದನ್ನು ಸ್ವೀಕಾರ ಮಾಡ್ಕೊಳಕ್ಕೆ ತಯಾರಿರ್ಬೇಕಲ್ಲ. ಅವ್ರು ಯಾವ ಸವಾಲು ಸ್ವೀಕಾರ ಮಾಡಿದ್ರಲ್ಲಿ ಅದಕ್ಕೆ ಹಾಕ್ಬೇಕು ಅವ್ರು. ಈಗಿದ್ದು ಶಿವಾನಂದ ಪಾಟೀಲ್ರ ಸವಾಲು ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಮಾಡಿದ್ರಂದ್ರೆ ನಾನು ಹೌದಪ್ಪ ಆಗ್ತಿದ್ದೆ. ಆ ಸವಾಲು ಸ್ವೀಕಾರ ಮಾಡಲಾದ್ರೂ ಮತ್ತೊಂದು ಸವಾಲು ಹಾಕಿದ್ರಾಗ ಆಗ್ತಿಲ್ಲ. ಸರ್, ಇವತ್ತು ಶಿವಾನಂದ ಪಾಟೀಲ್ ಅವ್ರ ಮಗ ಒಂದು ಬೈಟ್ ಕೊಟ್ಟಿದ್ದಾರೆ ಸರ್. ಏನಂತಂದರೆ, ಇದನ್ನು ಇಲ್ಲಿಗೆ ನಿಲ್ಲಿಸಿ ನೀವು ರಾಜೀನಾಮೆ ಕೊಡೋದಾದ್ರೆ ನೀವು ಹೇಳ್ದಂಗೆ ಲೆಟ್ರ್ ಕೊಡ್ತೀವಿ, ಆದರೆ ಅದೇ ಥರನೇ ಕೊಡ್ತೀವಿ. ಬಟ್ ನೀವು ಕೊಡಬೇಕು. ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ಮುಂದಿನ ಜನರು ಕೂಡ ಇದು ಕಂಟಿನ್ಯೂ ಇರ್ತೈತೆ ನಿಮ್ಮ ಮಧ್ಯೆ ಇರ್ತಕ್ಕಂಥ ಡಿಸ್ಪ್ಯೂಟ್ ಅಂತ ಅವರು ಹೇಳ್ಯಾರ ಸರ್. ಹೇಳಿದ್ದಾರೆ. ಯಾರಿಗೆ ನೋವಾಗುವ ರೀತಿಯ ಮಾತುಗಳು ರಾಜಕಾರಣದಲ್ಲಿ ಇರಬಾರ್ದು. ಯಾರೇ ಆಗಲಿ, ವೈಯಕ್ತಿಕವಾದ ಈ ಹರ್ಟ್ ಆಗ್ತಕ್ಕಂಥ ವಿಚಾರಗಳಲ್ಲಿ ಒಬ್ಬ ರಾಜಕಾರಣಿ ಮಾತುಗಳು ಸಾರ್ವಜನಿಕದಲ್ಲಿ ಚರ್ಚೆ ಆಗ್ತವೆ. ಅದು ಆ ಇತಿಮಿತಿಗಳನ್ನ ಅರಿತು ನಾವು ರಾಜಕಾರಣಿಗಳು ಮಾತಾಡಬೇಕು. ಅದನ್ನು ಯಾಕೋ ಮಿತಿ ಮೀರಿ ನಮ್ಮ ಯತ್ನಾಳವರು ಮಾತಾಡಿದ್ದಾರೆ. ತಪ್ಪ ಹುಟ್ಟಿದ್ರೆ ಇವೆಲ್ಲ ಸರಿಯಾದದ್ದು ಮಾತುಗಳಲ್ಲ. BJP ಬೇರೆ ದಂಧೆನೇ ಇಲ್ಲ. ಮುಂಜಾನೆ ಎದ್ದ ಕೂಡಲೇ ಮುಸ್ಲಿಮ್ಸ್. ಅವರು ಮುಸ್ಲಿಮ್ಸ್ ಇಲ್ಲ ಅಂದರೆ ಇವರು ಅಧಿಕಾರಕ್ಕೆ ಬರಲ್ಲ. ಇವರು ಸಾಧ್ಯನೇ ಇಲ್ಲ. ಮುಂಜಾನೆ ಎದ್ದ ಕೂಡಲೇ ಕಾಂಗ್ರೆಸ್ ಅವರು ಮುಸ್ಲಿಮ್ ಹಿಡ್ಕೊಂಡಿದ್ದಾರೆ ಅನ್ನೋದು ಓಟ್ ತಗೊಳ್ಳೋದು.
ಈ ಓಟಿನ ರಾಜಕಾರಣಕ್ಕೆ ಬಹುಸಂಖ್ಯಾತನ ಒಂದು ಗುಡ್ಸಾಕ ಮುಸ್ಲಿಮ್ಸಲ್ಲಿ ನಮ್ಮ ಮೇಲೆ ಎತ್ತು ಕಟ್ಟೋದು. ಬರೀ ಹಿಂದೂಗಳಲ್ಲಿ ಆಯ್ತಪ್ಪ, ಹಿಂದೂಗಳಲ್ಲಿ ದಲಿತರ ಮೇಲೆ ಈ ದಿನಂಪ್ರತಿ ನಡೀತಾ ಇದ್ದಾವಲ್ಲ, ಅವ್ರು ಹಿಂದೂ ಧರ್ಮದಾಗಿಲ್ಲ. ರೋಷ್ ಹೋಗಿದ್ದಾರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಈ ಮೂಢನಂಬಿಕೆ, ಇವ್ರು ಮಾಡ್ತಕ್ಕಂಥ ವಿಚಾರಗಳಲ್ಲಿ ದಲಿತರು ನೊಂದುಕೊಂಡಿದ್ದಾರೆ. ಇಷ್ಟು ವರ್ಷಗಳಲ್ಲಿ ನಾವು ಹಿಂದೂಗಳಂದರೂ ನಮಗೆ ಮಂದಿರದಲ್ಲಿ ಜಾಗ ಇಲ್ಲ, ಬದುಕಿನಲ್ಲಿ ನಮ್ಮನ್ನೊಂದು ಬೇರೆ ಇಟ್ಟಿದ್ದಾರೆ. ನಾನು ಹಿಂದೂ ಅಂದರೂ ನಾನು ಬೇರೆ. ವರ್ಣಾಶ್ರಮ ಧರ್ಮವನ್ನು ಹೇರಿ ಇವತ್ತು ಹಿಂದೂಗಳಲ್ಲಿ ನಾವು ಹಿಂದೂಗಳು ಹೌದೋ ಅಲ್ಲೋ ಅಂತಕ್ಕಂಥ ಪ್ರಶ್ನೆ ದಲಿತರು ಕೇಳ್ತಾ ಇದ್ದಾರೆ ಇವತ್ತಿನ ಯುವಕರು. ಅದಕ್ಕೆ ಹಿಂದೂಗಳಲ್ಲಿ ಇವ್ರ ಉತ್ತರ ಇದೆನಾ? ಹಿಂದೂಗಳ ಬಗ್ಗೆ ಇವತ್ತು ಯಾವತ್ತು ಮಾತಾಡಿದ್ದಾರೆ? ದಲಿತರದ್ದು ಎಷ್ಟೋ ಮರ್ಯಾದೆ ಹತ್ಯೆ ಕೇಸ್ಗಳಾಗ್ತದೆ, ಮಕ್ಕಳನ್ನೇ ಮರ್ಡರ್ ಮಾಡ್ತಕ್ಕಂಥದ್ದು, ತಂದೆನೇ ಮಗಳನ್ನು ಕೊಲ್ತಕ್ಕಂಥದ್ದು ಆಗ್ತಾಯಿದೆ. ಇದು ಹಿಂದೂ ಧರ್ಮದ ಬಗ್ಗೆ ಇವ್ರು ಏನಾರ ಮಾತನಾಡ್ತಾರೆ? ಇವರು ಬರೀ ಮುಂಜಾನೆ ಎದ್ದ ಕೂಡಲೇ ಮುಸ್ಲಿಮ್ಸು ಅದರಿಂದ ಓಟ್ ತೊಗೋಬೇಕು, ಬಹುಸಂಖ್ಯಾತರು ಓಟ್ ತೊಗೋಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಘರ್ಷಣೆಗಿಳಿಸ್ಬಿಟ್ಟಿದ್ದಾರೆ. ಮಂಗಳೂರಲ್ಲಿ ಏನಾಗಿತ್ತು? ಅವನೊಬ್ಬನ ಯಾರೋ ಇವ್ನು ಮರ್ಡರ್ ಮಾಡಿ ಜೈಲಿನಾಗಿದ್ದ, ಇವ್ನು ಮರ್ಡರ್ ಮಾಡಿ ಅದನ್ನು ಓದಿ ಹಿಂದಕ್ಕೆ ಯಾಕೆ ಹಚ್ಚೋದು ಅದನ್ನು? ಗೃಹ ಸಚಿವರು ಅಲ್ಲಿ ಬಂದ ಮೇಲೆ ಮುಸ್ಲಿಮ್ಸದಷ್ಟ ಶಾಂತಿ ಸಭೆ ಮಾಡೋದ್ಲಾಗ ಎಲ್ಲರನ್ನ ಕರೆದು ಮಾಡ್ಬೋದಿತ್ತು ನಾವು. ಶಾಂತಿ ಸಭೆ ಕರೆದಿರ್ತಾರೆ, ಏನು ತಪ್ಪಿದೆ. ಇದು ಎಲ್ಲ ಅವನು ಮರ್ಡರ್ ಮಾಡ್ತಾನೆ, ಇವನು ಮರ್ಡರ್ ಮಾಡಿರ್ತಾರೆ. ಇದನ್ನು ಓದ್ತಾರೆ ಜಾತಿಗೆ ಧರ್ಮಕ್ಕೆ ಹಚ್ಚೋದ? ಧರ್ಮಕ್ಕೆ ಯಾಕೆ ಹಚ್ಚೋದು ಅದನ್ನು? ದಿಸ್ ಇಸ್ ಬ್ಯಾಡ್. ಈ ದೇಶ ಎಲ್ಲಿ ಯಾವ ಸ್ಥಿತಿಗೆ ಹೋಗ್ಬೇಕತ್ತೀರಿ ನೀವು? ನಿಮ್ಮ ಅಧಿಕಾರ ಲಾಲಸೆಗಾಗಿ ಮುಂಜಾನೆ ಎದ್ದ ಕೂಡಲೇ ಮುಸ್ಲಿಂ ಜೋಡಿ ಕಾಂಗ್ರೆಸ್. ನಾನು ಹಿಂದೂ ಅದ್ದೀನಪ್ಪ, ನಾನು ಎಷ್ಟು ಅನುಭವಿಸ್ತೀನಿ ಗೊತ್ತಾ? ನನ್ನ ಜನಾಂಗ ಎಷ್ಟು ಅನುಭವಿಸ್ತಾ ಇದೆ ಗೊತ್ತಾ? ಇದಕ್ಕೆ ಇವ್ರದ್ದು ಏನೋ ಉತ್ತರ ಇದೆ? ಯಾಕೆ ಇವ್ರು ಹಿಂದೂಗಳಾಗಿರ್ಬೇಕನ್ನುವಂಥ ಪ್ರಶ್ನೆ ನಮ್ಮ ಯುವಕರು ಕೇಳ್ತಾ ಇದ್ದಾರೆ. ಇದು ನಮ್ಮದೇ ಧರ್ಮ, ಈ ಧರ್ಮದಲ್ಲಿದ್ದೀವಿ, ನಮ್ಮನ್ನ ಎಷ್ಟು ಮಟ್ಟಿಗೆ ಅಪ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಹೋದಲ್ಲೆಲ್ಲ ನಮ್ಮ ಯುವಕರು ನನ್ನ ಕೇಳ್ತಾ ಇದ್ದಾರೆ. ಏನು ಉತ್ತರ ಕೊಡಲಿಲ್ಲ ನಾನು? ಇದ್ರ ಬಗ್ಗೆ ಬಾಯಿ ಬಿಡ್ತಾರೆ ಇವ್ರು ಯಾರಾದರೂ? ಈ ನೋವನ್ನು ಎಷ್ಟು ವರ್ಷದಿಂದ ಅಡಗಿಸ್ಕೊಂಡು ನಾವು ಬದುಕಬೇಕು ನಮ್ಮ ಜನಾಂಗ ಅಂತ ಕೇಳ್ತಾ ಇದ್ದಾರೆ ನಾನು. ಅವ್ರವ್ರದಪ್ಪ, ಅವರಿಬ್ಬರು ಅವ್ರು ಮಾತಾಡಿದ್ರು, ಅವ್ರು ಮಾತಾಡೋ. ಅವ್ರು ಚಾಲೆಂಜ್ ಮಾಡಿದರು ಶಿವಾನಂದ ಪಾಟೀಲ್ರು. ಅದಕ್ಕೆ ಅವರು ನಾ ರಾಜೀನಾಮೆ ಕೊಡ್ತೀನಿ, ಅವರು ಕೊಡಲಿ ಅಂತ ಹೇಳಿದ್ದಾರೆ. ಶಿವಾನಂದ ಪಾಟೀಲ್ ಅವ್ರ ಅಪ್ಪನಿಗೆ ಹುಟ್ಟಿದ್ರೆ ರಾಜೀನಾಮೆ ಕೊಡೋದು ಅಂದ್ರೆ ಇವರಿಗೆ ರಾಜೀನಾಮೆ ಕೊಟ್ಟು ಅದನ್ನ ಪ್ರೂವ್ ಮಾಡಿದ್ರು. ಇವರು ಅದನ್ನ ತಗೊಂಡು ನೋಡ್ಕೋಬೇಕಲ್ಲ. ನೀವೆಲ್ಲ ಹೇಳಿ, ನಾನು ಹೇಳ್ತೀನಿ. ನಿಮ್ಮ ಪಕ್ಷದವ್ರಿಗೆ ಹೇಳಿದಾರೆ ಏನಪ್ಪ, ಯಾರ್ಯಾರು ಅಪ್ಪ ಹುಟ್ಟಿದೆ ಅಂತೇಳಿ ಮಾತಾಡಿದೆಯಪ್ಪ, ಅದಕ್ಕೂ ರಾಜೀನಾಮೆ ಕೊಟ್ಟರು, ನಿಂದು ಹೇಳು ಅಂತೇಳು. ಅಲ್ಲ ಅಂದ್ರೆ ತಾವೊಂದು ಸವಾಲು ಹಾಕಿರ್ತಾರಂದ್ರೆ ಅದನ್ನ ಸ್ವೀಕಾರ ಮಾಡ್ಕೊಳ್ಬೇಕು ತಯಾರಿರ್ಬೇಕಲ್ಲ. ಅವ್ರು ಯಾವ ಸವಾಲು ಸ್ವೀಕಾರ ಮಾಡಿದ್ರಲ್ಲಿ ಅದಕ್ಕೆ ಹಾಕ್ಬೇಕು ಅವ್ರಿಗೆ. ಈಗಿದ್ದು ಶಿವಾನಂದ ಪಾಟೀಲ್ರ ಸವಾಲು ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಮಾಡಿದ್ರಂದ್ರೆ ನಾನು ಹೌದಪ್ಪ ಆಗ್ತಿದ್ದೆ. ಆ ಸವಾಲು ಸ್ವೀಕಾರ ಮಾಡಲಾದ್ರೂ ಮತ್ತೊಂದು ಸವಾಲು ಹಾಕೋದ್ರಾಗ ಅರ್ಥ ಇಲ್ಲ. ಸರ್, ಇವತ್ತು ಶಿವಾನಂದ ಪಾಟೀಲ್ ಅವ್ರ ಮಗ ಒಂದು ಬೈಟ್ ಕೊಟ್ಟಿದ್ದಾರೆ ಸರ್. ಏನಂತಂದ್ರೆ, ಇದನ್ನ ಇಲ್ಲಿಗೆ ನಿಲ್ಲಿಸಿ ನೀವು ರಾಜೀನಾಮೆ ಕೊಡೋದಾದ್ರೆ ನೀವು ಹೇಳ್ದಂಗೆ ಲೆಟರ್ ಕೊಡ್ತೀವಿ, ಆದ್ರೆ ಅದೇ ಥರನೇ ಕೊಡ್ತೀವಿ, ಬಟ್ ನೀವು ಕೊಡಬೇಕು. ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ಮುಂದಿನ ಜನಾಂಗ ಕೂಡ ಇದು ಕಂಟಿನ್ಯೂ ಇರ್ತೈತೆ ನಿಮ್ಮ ಮಧ್ಯೆ ಇರ್ತಕ್ಕಂಥ ಡಿಸ್ಪ್ಯೂಟ್ ಅಂತ ಅವರು ಹೇಳ್ಯಾರ ಸರ್. ಹೇಳಿದ್ದಾರೆ, ಯಾರಿಗೆ ನೋವಾಗುವ ರೀತಿಯ ಮಾತುಗಳು ರಾಜಕಾರಣದಲ್ಲಿ ಇರಬಾರ್ದು. ಯಾರೇ ಆಗಲಿ ವೈಯಕ್ತಿಕವಾದ ಈ ಹರ್ಟ್ ಆಗ್ತಕ್ಕಂಥ ವಿಚಾರಗಳಲ್ಲಿ ಒಬ್ಬ ರಾಜಕಾರಣಿ ಮಾತುಗಳು ಸಾರ್ವಜನಿಕದಲ್ಲಿ ಚರ್ಚೆ ಆಗ್ತವೆ. ಅದು ಆ ಇತಿಮಿತಿಗಳನ್ನ ಅರಿತು ನಾವು ರಾಜಕಾರಣಿಗಳು ಮಾತಾಡಬೇಕು. ಅದನ್ನು ಯಾಕೋ ಮಿತಿಮೀರಿ ನಮ್ಮ ಯತ್ನಾಳ್ ಅವರು ಮಾತಾಡಿದ್ದಾರೆ. ತಪ್ಪ ಹುಟ್ಟಿದ್ರೆ ಇವೆಲ್ಲ ಸರಿಯಾದದ್ದು ಮಾತುಗಳಲ್ಲ.